ಇಂಡಿಯಾ ಆಸ್ಟ್ರೇಲಿಯಾ 4ನೇ ಟೆಸ್ಟ್ ಮ್ಯಾಚ್ ನಾಳೆಯಿಂದ ಆರಂಭ ಆಗ್ತಾ ಇದೆ. ಎಲ್ಲಪ್ಪ ಅಂದರೆ ಇಂಟರ್ನ್ಯಾಷನಲ್ ಏನು ವಿಶ್ವದಲ್ಲೇ 2ನೇ ದೊಡ್ಡ ಸ್ಟೇಡಿಯಂ ಆದ MCG ಗ್ರೌಂಡ್ ಆಸ್ಟ್ರೇಲಿಯಾದಲ್ಲಿ ನಾಳೆಗೆ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಆರಂಭ ಆಗ್ತಾ ಇದೆ ಫ್ರೆಂಡ್. ಇದು ಬಂದ್ಬಿಟ್ಟು ನಿಮಗೆ 5 ಗಂಟೆಗೆ, ಬೆಳಗ್ಗೆ 5 ಗಂಟೆಗೆ ನಿಮಗೆ ನೋಡೋಕ್ಕೆ ಅವಕಾಶ ಇದೆ. ನೀವು ಏನಪ್ಪ ಅಂದರೆ ಎದ್ದು ಬೆಡ್ ಕಾಫಿ ಕುಡಿದು ಅಥವಾ ಬೆಡ್ ಟೀ ಕುಡಿದು ನೀವು ಆರಾಮಾಗಿ ನೋಡ್ಬೋದು. 8:30 ತನಕ ಫ್ರೆಂಡ್. ಎಲ್ಲರೂ ಕೂಡ ಡ್ಯೂಟಿಗೆ ಹೋಗ್ತಾರೆ ಅಂದರೆ ಯಾವುದೇ ಒಂದು ಕೆಲಸ ಹಾಗೆ ಯಾವುದೇ ಒಂದು ಆಫೀಸು ಹಾಗೆ ಏನೇ ವರ್ಕ್ ಇದ್ದರೂ ಕೂಡ 9 ಗಂಟೆಗೆ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. ನೀವು 8:30 ಮಟ್ಟ ಅಂದರೆ ಒಂದು ಸೆಷನ್ ಪೂರ್ತಿ ನೋಡ್ಬೋದು ಫ್ರೆಂಡ್. ಒಂದು ಸೆಷನ್ ಅಂದರೆ 25 ಓವರ್ ನೀವು ಕಂಪ್ಲೀಟಾಗಿ ನೋಡೋಕ್ಕೆ ಸಿಗುತ್ತೆ ಈ ಒಂದು ಟೆಸ್ಟ್ ಮ್ಯಾಚ್ ಫ್ರೆಂಡ್. ಈ ಒಂದು ಮ್ಯಾಚು 4ನೇ ಟೆಸ್ಟ್ ಮ್ಯಾಚು ಇಂಡಿಯಾ ಗೆಲ್ಲಲೇಬೇಕು. ಹಾಗೆ ಈ ಒಂದು ಇಂಡಿಯಾ ಏನು ಚೇಂಜಸ್ ಮಾಡುತ್ತೆ ಅಂದರೆ ಚೇಂಜಸ್ ನನಗೆ ಅನ್ಸೋ ಮಟ್ಟಿಗೆ ಲಾಸ್ಟ್ ಇರುವಂಥ ಟೀಮು ಇದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್. ಯಾಕಂದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಚೇಂಜಸ್ ಅಂದರೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಏನು ಚೇಂಜಸ್ ಆಗುತ್ತೆ ಅಂದರೆ ಈ ಒಂದು ರೆಡ್ಡಿ ಬದಲಿಗೆ ವಾಷಿಂಗ್ಟನ್ ಸುಂದರ್, ಜಡೇಜಾ ಇವರಿಬ್ಬರು ಆಲ್ರೌಂಡ್ ಆಗ್ತಾರೆ. ಹಾಗೆ ಸ್ಪಿನ್ನರು ಕೂಡ ಮೂಡಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಇದು ಒಂದು ಚೇಂಜ್ ಮಾಡಿದರೆ ಮಾಡ್ಬೋದು. ಮಾಡಿದರೂ ಕೂಡ ಇದು ಬ್ಯಾಟಿಂಗ್ನಲ್ಲಿ ಕೂಡ ಸ್ವಲ್ಪ ಇಂಡಿಯಾಕ್ಕೆ ಶಕ್ತಿ ತರ್ಬೋದು. ಆ ಸ್ಪಿನ್ ಬಾಲಿನಲ್ಲಿ ಕೂಡ ಶಕ್ತಿ ತರಬಹುದು ಫ್ರೆಂಡ್. ಯಾಕಪ್ಪ ಅಂದರೆ ಇದು ನಾಳೆ ಇಂಡಿಯಾಕ್ಕೆ ಗೆಲ್ಲಲೇ ಆದಂಥ ಮ್ಯಾಚ್. ಯಾಕಪ್ಪ ಅಂದರೆ ಈಗ ಒಂದು ಇಂಡಿಯಾ ಗೆದ್ದಿದೆ, 2ನೇದು ಆಸ್ಟ್ರೇಲಿಯಾ ಗೆದ್ದಿದೆ, 3ನೇದು ಕೂಡ ಆಸ್ಟ್ರೇಲಿಯಾ ಗೆದ್ದಿದೆ. ಈ 4ನೇದು ಇಂಡಿಯಾ ಗೆಲ್ಲಲೇಬೇಕು ಫ್ರೆಂಡ್. ಗೆಲ್ಲಿಲ್ಲ ಅಂದರೆ ಸೀರೀಸ್ ಆಸ್ಟ್ರೇಲಿಯಾ ಕಡೆ ಆಗುತ್ತೆ ಫ್ರೆಂಡ್. ನಾಳೆಯಿಂದ ನಡೆಯುವಂಥ ಮ್ಯಾಚ್ ಇಂಡಿಯಾ ಗೆಲ್ಲಬೇಕು. ಅದು ಹೆಂಗೆ ಆಡ್ತಾರೆ, ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ, ಗೆಲ್ಲಬೇಕು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಅನುಭವಿ ಆಟಗಾರರು ಸ್ವಲ್ಪ ಯಾಕೋ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಫ್ರೆಂಡ್. ಕೊಹ್ಲಿ ಆಯಿತು, ರೋಹಿತ್ ಶರ್ಮಾ ಆಯಿತು, ಆಮೇಲೆ ಇತರೆ ಆಟಗಾರರು ಯಾಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸ್ಟ್ರಗಲ್ ಮಾಡಿದರೂ ಕೂಡ ಇಂಡಿಯಾ ಮತ್ತು ಈ 2 ಮ್ಯಾಚ್ ಹೋಯ್ತೆಲ್ಲ ಆಗುತ್ತೆ. ಫಸ್ಟ್ ಮ್ಯಾಚ್ ಪರವಾಗಿಲ್ಲ, ಚೆನ್ನಾಗಿ ಆಡಿದರು. ಜೈಸ್ವಾಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹಾಗೆ ಶುಭ್ಮನ್ ಗಿಲ್ಲಿಂದು ಸ್ವಲ್ಪ ಎಲ್ಲೋ ಮಿಸ್ಟೇಕ್ ಮಾಡ್ಕೊತಿದ್ದಾರೆ. ಹಾಗೆ ನಮ್ಮೊಂದು ಕೆ ಎಲ್ ರಾಹುಲ್ ಚೆನ್ನಾಗಿ ಆಡಿದ್ದಾರೆ ಫ್ರೆಂಡ್. 2 ಟೆಸ್ಟ್ ಮ್ಯಾಚು ಪರವಾಗಿಲ್ಲ ಚೆನ್ನಾಗಿ ಆಡಿದ್ದಾರೆ. ಹಾಗೆ ಜೊತೆಗೆ ಕೊಹ್ಲಿ ಯಾಕೋ ಫಸ್ಟ್ ಮ್ಯಾಚಲ್ಲಿ ಶತಕ ಮಾಡಿದರು. ಇತ್ತೀಚೆಗೆ ಯಾಕೋ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇವರು ಸ್ವಲ್ಪ ಫಾರ್ಮ್ ಕೊಂಡ್ಕೊಂಡ್ರೆ ಏನಾದರೂ ಈ ಒಂದು ಟೆಸ್ಟ್ ಮ್ಯಾಚ್ನ ಫೈಟ್ ಕೊಡುವುದು ಫ್ರೆಂಡ್. ಯಾಕಂದರೆ ಆಸ್ಟ್ರೇಲಿಯಾದಲ್ಲಿ ಭಾಳ ಆಡಿರುವಂಥ ಅನುಭವ ಇರೋದು ವಿರಾಟ್ ಕೊಹ್ಲಿ ಮಾತ್ರ ಫ್ರೆಂಡ್. ಹಾಗೆ ರೋಹಿತ್ ಶರ್ಮಾ ಕೂಡ ಯಾಕೋ ಅವರು ಕೂಡ ಪರ್ಫಾರ್ಮೆನ್ಸ್ ಇರಲ್ಲ. ಅಂದರೆ ರೋಹಿತ್ ಶರ್ಮಾ ಈ ಸಲ ಏನಾದರೂ ಓಪನಿಂಗ್ ಮಾಡ್ತಾರೋ ಅಥವಾ ಮತ್ತು ಮಿಡಲಲ್ಲಿ ಆಡ್ತಾರೋ ಅನ್ನೋದು ಕೂಡ ಡೌಟ್ ಇದೆ. ನಾಳೆ ಕ್ಲಿಯರ್ ಆಗುತ್ತೆ ಫ್ರೆಂಡ್. ನೋಡೋಣ. ಅವರು ಮಿಡಲಲ್ಲಿ ಆಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಕೆ ಎಲ್ ರಾಹುಲ್ ಓಪನಿಂಗಲ್ಲಿ ಚಲೋ ಆಡ್ತಾ ಇದ್ದಾರೆ. ಜೈಸ್ವಾಲು, ಕೆ ಎಲ್ ರಾಹುಲ್ ಓಪನಿಂಗ್ ಚೆನ್ನಾಗಿದೆ. ಹಾಗೆ ರೋಹಿತ್ ಶರ್ಮಾ ಯಾವ ಒಂದು ಪ್ಲೇಸಲ್ಲಿದ್ದರೂ 2 ಆಟ ಅದೇ ಪ್ಲೇಸಲ್ಲಿದ್ದರೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ರಿಷಬ್ ಪಂತು ಸ್ವಲ್ಪ 2 ಮ್ಯಾಚ್ನಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ದಾರೆ. ಅವರೊಂದು ಸ್ಟ್ರಗಲ್ ಮಾಡೋದ್ರಿಂದ ಇಂಡಿಯಾಗೆ ಇಲ್ಲಿ ಮಿಡಲ್ ಆರ್ಡರ್ನಲ್ಲಿ ಸ್ವಲ್ಪ ಲೋ ಆಗ್ತಾಯಿದೆ ರನ್ನು. ಇದೊಂದು ಸಮಸ್ಯೆ ಇದೆ. ಇದು ಪಂತ್ಗೆ ಸ್ವಲ್ಪ ಬ್ಯಾಟಿಂದ ರನ್ ಬರಲೇಬೇಕು. ಹಾಗೆ ಇದರಲ್ಲಿ ಇಬ್ಲಾರ್ ಸ್ಪಿನ್ನರ್ ಹಾಕುವಂತಾರೆ. ಒಂದು ವಾಷಿಂಗ್ಟನ್ ಸುಂದರ್, ಜಡೇಜಾ ಇವರಿಬ್ಬರು ಕಾಂಬಿನೇಷನ್ ಇದೆ. ಇವ್ರ ಜೊತೆಗೆ ಬುಮ್ರಾ, ಸಿರಾಜ್ ಇರ್ತಾರೆ. ನೋಡೋಣ ಫ್ರೆಂಡ್. ಈಗ ನಾನು ಟೆಸ್ಟ್ ಕುತೂಹಲ ಕೆರಳಿಸಿದೆ. ನನಗಂತೂ ಟೆಸ್ಟು ಬೆಳಗ್ಗೆನೇ ಎದ್ದು ನಾನು ನೋಡ್ತೀನಿ. ಹಾಗೆ ನೀವು ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಈ ಒಂದು ಟೆಸ್ಟ್ ಮ್ಯಾಚು ನಾಳಿಂದ ಆರಂಭ ಆಗ್ತಾಯಿದೆ. ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಇದು ಇಂಡಿಯಾಗೆ ಡೂ ಆರ್ ಡೈ ಪಂದ್ಯ. ಗೆದ್ದರೆ ಸೀರೀಸ್ ಲೆವೆಲ್ ಆಗುತ್ತೆ. ಇನ್ನೊಂದು ಮ್ಯಾಚ್ ಇರುತ್ತೆ. ಇದು 4ನೇ ಟೆಸ್ಟು ಇನ್ನೊಂದು ಇರುತ್ತೆ ಗೆದ್ದರೆ. ಆದರೆ ಇದನ್ನು ಸೋತರೆ ಸೀರೀಸು ಆಸ್ಟ್ರೇಲಿಯಾಗೆ ಹೋಗುತ್ತೆ. ಇದು ನಾಳಿಂದ ನಡೆಯುವಂಥ ಮ್ಯಾಚ್ ಇಂಡಿಯಾಗೆ ಡೂ ಆರ್ ಡೈ ಮ್ಯಾಚು. ನೋಡಿ ಫ್ರೆಂಡ್, ನಾಳೆಯಿಂದ ಮ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ತಿಳಿಸಿ. ನಾ ಟೇಕ್ ಕೇರ್. ಬಾಯ್.